ರಾಜ್ಯ ಸರ್ಕಾರದಲ್ಲಿ ಜಾತಿ ಗಣತಿ ಕೋಲಾಹಲವನ್ನು ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರು ಸಮರ ಸಾರಿದ್ದಾರೆ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಕೇವಲ 61 ಲಕ್ಷ ಮಾತ್ರ ಇರೋದಾ? ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅಂತ ಒಕ್ಕಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೂಡ ಒಕ್ಕಲಿಗ ಮುಖಂಡರು ಚರ್ಚೆ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಹೋರಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಒಕ್ಕಲಿಗರು ಜೊತೆಗೆ ವೀರಶೈವ ಲಿಂಗಾಯತರು ಜಂಟಿ ಹೋರಾಟ ಮಾಡುತ್ತಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದಲ್ಲಿ ಜಾತಿ ಗಣತಿ ಕೋಲಾಹಲವನ್ನು ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರು ಸಮರ ಸಾರಿದ್ದಾರೆ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಕೇವಲ 61 ಲಕ್ಷ ಮಾತ್ರ ಇರೋದಾ? ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅಂತ ಒಕ್ಕಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೂಡ ಒಕ್ಕಲಿಗ ಮುಖಂಡರು ಚರ್ಚೆ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಹೋರಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಒಕ್ಕಲಿಗರು ಜೊತೆಗೆ ವೀರಶೈವ ಲಿಂಗಾಯತರು ಜಂಟಿ ಹೋರಾಟ ಮಾಡುತ್ತಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದಲ್ಲಿ ಜಾತಿ ಗಣತಿ ಕೋಲಾಹಲವನ್ನು ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರು ಸಮರ ಸಾರಿದ್ದಾರೆ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಕೇವಲ 61 ಲಕ್ಷ ಮಾತ್ರ ಇರೋದಾ? ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅಂತ ಒಕ್ಕಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೂಡ ಒಕ್ಕಲಿಗ ಮುಖಂಡರು ಚರ್ಚೆ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಹೋರಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಒಕ್ಕಲಿಗರು ಜೊತೆಗೆ ವೀರಶೈವ ಲಿಂಗಾಯತರು ಜಂಟಿ ಹೋರಾಟ ಮಾಡುತ್ತಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದಲ್ಲಿ ಜಾತಿ ಗಣತಿ ಕೋಲಾಹಲವನ್ನು ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರು ಸಮರ ಸಾರಿದ್ದಾರೆ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಕೇವಲ 61 ಲಕ್ಷ ಮಾತ್ರ ಇರೋದಾ? ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅಂತ ಒಕ್ಕಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೂಡ ಒಕ್ಕಲಿಗ ಮುಖಂಡರು ಚರ್ಚೆ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಹೋರಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಒಕ್ಕಲಿಗರು ಜೊತೆಗೆ ವೀರಶೈವ ಲಿಂಗಾಯತರು ಜಂಟಿ ಹೋರಾಟ ಮಾಡುತ್ತಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದಲ್ಲಿ ಜಾತಿ ಗಣತಿ ಕೋಲಾಹಲವನ್ನು ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರು ಸಮರ ಸಾರಿದ್ದಾರೆ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಕೇವಲ 61 ಲಕ್ಷ ಮಾತ್ರ ಇರೋದಾ? ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅಂತ ಒಕ್ಕಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೂಡ ಒಕ್ಕಲಿಗ ಮುಖಂಡರು ಚರ್ಚೆ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಹೋರಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಒಕ್ಕಲಿಗರು ಜೊತೆಗೆ ವೀರಶೈವ ಲಿಂಗಾಯತರು ಜಂಟಿ ಹೋರಾಟ ಮಾಡುತ್ತಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದಲ್ಲಿ ಜಾತಿ ಗಣತಿ ಕೋಲಾಹಲವನ್ನು ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರು ಸಮರ ಸಾರಿದ್ದಾರೆ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಕೇವಲ 61 ಲಕ್ಷ ಮಾತ್ರ ಇರೋದಾ?
ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅಂತ ಒಕ್ಕಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೂಡ ಒಕ್ಕಲಿಗ ಮುಖಂಡರು ಚರ್ಚೆ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಹೋರಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಒಕ್ಕಲಿಗರು ಜೊತೆಗೆ ವೀರಶೈವ ಲಿಂಗಾಯತರು ಜಂಟಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದಲ್ಲಿ ಜಾತಿ ಗಣತಿ ಕೋಲಾಹಲವನ್ನು ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರು ಸಮರಸಲ್ಲಿದ್ದಾರೆ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಕೇವಲ 61 ಲಕ್ಷ ಮಾತ್ರ ಇರೋದಾ? ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅಂತ ಒಕ್ಕಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೂಡ ಒಕ್ಕಲಿಗ ಮುಖಂಡರು ಚರ್ಚೆ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಹೋರಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಒಕ್ಕಲಿಗರು ಜೊತೆಗೆ ವೀರಶೈವ ಲಿಂಗಾಯತರು ಜಂಟಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದಲ್ಲಿ ಜಾತಿ ಗಣತಿ ಕೋಲಾಹಲವನ್ನು ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರು ಸಮರಸಲ್ಲಿದ್ದಾರೆ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಕೇವಲ 61 ಲಕ್ಷ ಮಾತ್ರ ಇರೋದಾ? ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅಂತ ಒಕ್ಕಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೂಡ ಒಕ್ಕಲಿಗ ಮುಖಂಡರು ಚರ್ಚೆ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಹೋರಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಒಕ್ಕಲಿಗರು ಜೊತೆಗೆ ವೀರಶೈವ ಲಿಂಗಾಯತರು ಜಂಟಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದಲ್ಲಿ ಜಾತಿ ಗಣತಿ ಕೋಲಾಹಲವನ್ನು ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರು ಸಮರಸಲ್ಲಿದ್ದಾರೆ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಕೇವಲ 61 ಲಕ್ಷ ಮಾತ್ರ ಇರೋದಾ? ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅಂತ ಒಕ್ಕಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೂಡ ಒಕ್ಕಲಿಗ ಮುಖಂಡರು ಚರ್ಚೆ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಹೋರಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಒಕ್ಕಲಿಗರು ಜೊತೆಗೆ ವೀರಶೈವ ಲಿಂಗಾಯತರು ಜಂಟಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದಲ್ಲಿ ಜಾತಿ ಗಣತಿ ಕೋಲಾಹಲವನ್ನು ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರು ಸಮರಸಲ್ಲಿದ್ದಾರೆ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಕೇವಲ 61 ಲಕ್ಷ ಮಾತ್ರ ಇರೋದಾ? ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅಂತ ಒಕ್ಕಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೂಡ ಒಕ್ಕಲಿಗ ಮುಖಂಡರು ಚರ್ಚೆ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಹೋರಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಒಕ್ಕಲಿಗರು ಜೊತೆಗೆ ವೀರಶೈವ ಲಿಂಗಾಯತರು ಜಂಟಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ.